and back. Very good. Show me laugh and cry. Very good. Show me happy, sad. Very good. Show me dirty and clean. Very good. Show me sit and stand. Very good. Show me day and night. Day and night. Day and night. Panda day ದಾದಾಗ ಏನು ಬರ್ಪುಂಡು sun or moon? Sun. Okay. Night? Okay. Show me that. Very good. ಹಾಯ್, ಈ ವ್ಲಾಗಲ್ಲಿ ಒಂದು 2 ಗಂಟೆಯಿಂದ 5 ಗಂಟೆಯವರೆಗೆ ನನ್ನದೊಂದು ರೂಟೀನ್ ಅನ್ನ ನೀವು ನೋಡಬಹುದು. ಆಕ್ಚುಲಿ ಇಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ರೂಟೀನ್ ಕೆಳಗಡೆ ಬರೋದಿಲ್ಲ. ಅವನನ್ನ ಮಲಗಿಸ್ಲಿಕ್ಕೆ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗಿದ್ದೆ, ಆದ್ರೆ ಅವನಿಗೆ ಅಷ್ಟೊಂದು ನಿದ್ದೆ ಬರ್ತಿರ್ಲಿಲ್ಲ. ಅಲ್ಲೇ ಅವನದು ಒಂದು ಚಾರ್ಟ್ ಇತ್ತು, ಅದನ್ನ ನೋಡಿ ಅದನ್ನ ಓದುವ ಅಂತ ಹೇಳ್ತಿದ್ದ. ಸೊ ಕೆಲವೊಂದು ಕ್ವೆಶನ್ ಅನ್ನ ನಾನು ಅವನಿಗೆ ಕೇಳ್ತೇನೆ, ಅಂದ್ರೆ ಪಾಯಿಂಟ್ ಮಾಡು ಅಂತ ಹೇಳಿ. ಇನ್ನು ಇವಾಗ ನಾನು ಅವನಿಗೆ ಸ್ವಲ್ಪ ಅವನೇ ಪ್ರೊನೌನ್ಸಿಯೇಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವನಿಗೆ ಓದ್ಲಿಕ್ಕೆ ಹೇಳ್ತೇನೆ. ಅಂದ್ರೆ ಅವನ್ ಪ್ರೊನೌನ್ಸ್ ಮಾಡಿದ್ರೆ ಅವನಿಗಿನ್ನು ಚೆನ್ನಾಗಿ ಗೊತ್ತಾಗುತ್ತಲ್ವಾ ಅಂತ ಹೇಳಿ. ಸೊ ಅವನೇ ಪಾಯಿಂಟ್ ಮಾಡಿ ಅವನೇ ಅದನ್ನ ಓದ್ತಾನೆ. ಓದೋದಕ್ ಬರೋದಿಲ್ಲ, ಬಟ್ ನಾವು ಹೇಳಿರ್ತೇವೆ ಏನು ಅದನ್ನ ನೆನಪಲ್ಲಿ ಇಟ್ಕೊಂಡು ಹೇಳ್ತಾನೆ. ಸೊ ಅದೇ ಇಲ್ಲಿ ನಡೀತಾ ಇದೆ. 2 ಗಂಟೆ ಅಷ್ಟೊತ್ತಿಗೆ ಅವನನ್ನ ಮಲಗಿಸ್ಬೇಕು ಅಂತ ಹೇಳಿ ಯಾವಾಗ್ಲೂ ಪ್ರಯತ್ನ ಪಡ್ತಾನೆ. ಬಟ್ ಟೈಮ್ ಅಂತ ಹೇಳಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ನ್ ಮಲ್ಗುವಾಗ 2:30, 3 ಗಂಟೆ ಕೂಡ ಆಗತ್ತೆ ಕೆಲವೊಂದ್ಸಲ. ಬಟ್ ಇವತ್ತು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿ ಆದ್ಮೇಲೆ ಅವನು ಮಲ್ಗಿದ್ದ. ಬೆಳಗ್ಗೆ 6:30 ಒಳಗಡೆ ಎದ್ದಿದ್ರೆ 2 ಗಂಟೆ ಅಷ್ಟೊತ್ತಿಗೆ ಮಲಗ್ತಾನೆ. ಅಂದ್ರೆ ಪಾರ್ಕಿಗೆಲ್ಲ ಹೋಗಿರ್ತೇವೆ, ಸುಸ್ತಾಗಿರ್ತದೆ ಆಟ ಆಡಿ. ಸೊ 2:15 ಒಳಗಡೆ ಮಲಗ್ತಾನೆ. ಕೆಲವೊಂದ್ಸಲ 7, 7:30ವರೆಗೆ ಅವನು ಏಳೋದಿಲ್ಲ ಬೆಳಗ್ಗೆ. ಹಾಗಿರುವಾಗ ಅವನು 2:30 ಆದ್ಮೇಲೆನೆ ನಿದ್ದೆ ಬರುವ ಹಾಗೆ ಆಗ್ತದೆ. ಮತ್ತೆ 3 ಗಂಟೆ ಆಗುವಾಗ ಮಲಗ್ತಾನೆ. ಸೊ ಮಕ್ಕಳೆಲ್ಲ ಇರುವಾಗ ನಾವು ರೂಟೀನ್ ಅನ್ನ ಇಷ್ಟೇ ಹೀಗೆ ಇರ್ಬೇಕು 100% ಸೆಟ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದ್ಸಲ ನಾವು ಅಡ್ಜಸ್ಟ್ ಆಗ್ಬೇಕಾಗ್ತದೆ ಅವ್ರದ್ದು ರೂಟೀನಿಗೆ. ಇಲ್ಲಿ ನಮ್ದು ಇನ್ನು ಓದಿ ಆದ್ಮೇಲೆ ಬರೆಯುವಂಥದ್ದು ಸ್ಟಾರ್ಟ್ ಆಗಿದೆ. ಬರೀಲಿಕ್ಕೆ ಕೂಡ 100% ಬರೋದಿಲ್ಲ, ಬಟ್ ಸಾಧಾರಣವಾಗಿ ಬರೀತಾನೆ ಅವನಿಗೆ ಮನ್ಸಿದ್ರೆ. No, it is not okay. ಕೆಲವೊಂದ್ಸಲ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾನೆ ಬರೆಯೋದಕ್ಕೆ, ಕೆಲವೊಂದ್ಸಲ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅವಾಗ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ಬೇರೆ ಏನು ಜಾಸ್ತಿ ಬರ್ಸೋದಿಲ್ಲ ಅವನ ಕೈಯಲ್ಲಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಫಾರ್ವರ್ಡ್ ಸ್ಲಾಶ್ ಅಂತದ್ದೆಲ್ಲ ಬರೆಸ್ತೇನೆ. ಮತ್ತೆ ABCD ಎಲ್ಲ ನಾವು ಅವನಿಗೆ ಜಾಸ್ತಿ ಏನು ಹೇಳಿಕೊಡ್ಲಿಲ್ಲ. ಬಟ್ ಅವನಿಗೆ ಅಲ್ಲಿ ಇಲ್ಲಿ ನೋಡಿ ಸಾಧಾರಣವಾಗಿ ಎಲ್ಲವೂ ಗೊತ್ತಿದೆ ಅಲ್ವಾ, ಹಾಗಾಗಿ ಅವನೇ ಪ್ರಯತ್ನ ಪಡ್ತಾನೆ. ಹೆಚ್ಚಿನ ಲೆಟರ್ಸ್ ಎಲ್ಲ ಅವನು ಬರೀತಾನೆ. ಈವನ್ 1 to 3 ಕೂಡ ಅಷ್ಟೇ. 100% ಅಲ್ಲದಿದ್ರು ಅವನಿಗೆ ಅದು ಹೇಗಿದೆ ಅಂತ ಗೊತ್ತುಂಟಲ್ವಾ, ಹಾಗೆ ಚಿತ್ರ ಬಿಡಿಸಿದಾಗೆ ಅವನೇ ಎಷ್ಟು ಸಾಧ್ಯ ಅಷ್ಟು ಅವನು ಬರೀತಾನೆ. ಇನ್ ಮುಂದೆ ಒಂದು ಡೈಲಿ ಅಭ್ಯಾಸ ಮಾಡ್ಬೇಕು, ಒಂದು 10-15 ನಿಮಿಷ ಆದ್ರೂ ಈ ತರ ಅವನ ಕೈಯಲ್ಲಿ ಬರೆಸ್ಬೇಕು ಅಂತ ಹೇಳಿ ನಾನೇ ಡಿಸೈಡ್ ಆಗಿದ್ದೇನೆ. ಅವನಿಗೆ ಇವಾಗ ನಿದ್ದೆ ಬರೋದಕ್ಕೆ ಶುರುವಾಗಿದೆ ಅನ್ಸುತ್ತೆ. ತುಂಬಾ ಡ್ರಾಮಾ ಶುರುವಾಗಿತ್ತು. ಸೊ ನನಗೆ ಗೊತ್ತಾಗುತ್ತೆ ಅವನಲ್ಲಿ ಏನು ಚೇಂಜಸ್ ಆಗ್ತಾ ಇದೆ. ಅವಾಗ ಅದಾದ್ಮೇಲೆ ನಾನು ಅವನಿಗೆ ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ನಾನೇ ಕೇಳ್ತೇನೆ, ನಿನ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಅವನು ಕೆಲವೊಂದ್ಸಲ ಇದೆ ಅಂತ ಹೇಳ್ತಾನೆ, ಕೆಲವೊಂದ್ಸಲ ಇಲ್ಲ ಅಂತ ಹೇಳ್ತಾನೆ. ಇದೆ ಅಂತ ಹೇಳಿದ್ರುನುವೆ ಅದೊಂದ್ 2 ಸೆಕೆಂಡಿಗೆ ಇರುತ್ತೆ, ಮತ್ತೆ ಅವನದು ಮೂಡ್ ಚೇಂಜ್ ಆಗುತ್ತೆ, ಬೇರೆ ವಿಷಯದ ಮೇಲೆ ಅವನ ಗಮನ ಹೋಗುತ್ತೆ. ಮತ್ತೆ ನಾನು ಅದನ್ನ ಸ್ಟಾಪ್ ಮಾಡ್ತೇನೆ, ಬರ್ಸೋದಿಲ್ಲ, ಕಂಟಿನ್ಯೂ ಮಾಡೋದಿಲ್ಲ. ತುಂಬಾ ದೊಡ್ಡ ಮಕ್ಳಾದ್ರೆ ನಾವು ಈ ತರ ಫಾಲೋ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಸ್ಟ್ರಿಕ್ಟ್ಲಿ ಬರೆಸ್ಬೇಕಾಗ್ತದೆ. ಇವಾಗ ಅಷ್ಟೊಂದೇನು ಅಗತ್ಯ ಇಲ್ಲ ಬರೆಯೋದು. ಅಂಡ್ ಅವನನ್ನ ಮಲಗಿಸಿ ಆದ್ಮೇಲೆ ನಾನೊಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡಿ ಮತ್ತೆ ಅಡುಗೆ ಮನೆಗೆ ಬಂದಿದ್ದೇನೆ. ಇವತ್ತು ಕೆಲವೊಂದು ರೆಸಿಪೀಸ್ನ ಟ್ರೈ ಮಾಡುವ ಅಂತ ಹೇಳಿ. ಇಲ್ಲಿ ನಾನು ಹಾಲಿನ ಕೆನೆ ಡೈಲಿ ತೆಗ್ದಿಟ್ಟಿರೋದು ಇದೆ, ಅದರಿಂದ ಮೊಸರು ಮಾಡಿ ಇಟ್ಟಿದ್ದೆ. ಅದನ್ನ ಇವಾಗ ಬೆಣ್ಣೆ ಮಾಡಿ ಮತ್ತೆ ಅದರಿಂದ ತುಪ್ಪ ತಯಾರು ಮಾಡಬೇಕು. ನಾನು ಆಕ್ಚುಲಿ ಇನ್ನೂ ಜಾಸ್ತಿ ಇತ್ತು ತೆಗೆದಿಟ್ಟಿದ್ದಂತಹ ಕೆನೆ, ಅದನ್ನ ಬೇರೆ ಯಾವುದೋ ಒಂದು ವಸ್ತುಗೆ ಯೂಸ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ತುಂಬಾ ದಿನ ಆಗಿದ್ರಿಂದ ಅದನ್ನ ಇವತ್ತು ನಾನು ಬೆಣ್ಣೆ ಮಾಡ್ಕೊಳ್ಬೇಕು, ಮತ್ತೆ ತುಪ್ಪ ರೆಡಿ ಮಾಡಬೇಕು. ಹಾಗೆ ಸ್ಟ್ರಾಬೆರಿ ಇತ್ತು ತಂದದ್ದು,
ಸೀಸನಲ್ ಫ್ರೂಟ್ಸ್ ನಾವು ತಿಂದ್ರೆ ತುಂಬಾ ಒಳ್ಳೇದು. ನಮ್ಗಾಗಿರ್ಬಹುದು ಅಥವಾ ಮಕ್ಳಿಗಾಗಿರ್ಬಹುದು. ಮಕ್ಳಿಗೆ ಇದನ್ನ ನಾವು ಕೊಡ್ಲೇಬೇಕು. ಆವಾಗ ಅವ್ರದ್ದು ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಮತ್ತೆ ಈ ತರ ಸೀಸನಲ್ ಫ್ರೂಟ್ಸ್ ಏನ್ ಬರುತ್ತೆ ಅದನ್ನ ಚೆನ್ನಾಗಿ ವಾಶ್ ಮಾಡಿ ತಿನ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿರುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತಿಂದ್ರೆ ತುಂಬಾ ಒಳ್ಳೇದು. ಹಾಗೆ ಇವತ್ತು ನಾನೊಂದು ಐಸ್ ಕ್ರೀಮ್ ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ದೇನೆ. ಇದು ಫಸ್ಟ್ ಟೈಮ್ ನಾನು ಮಾಡೋದು. ಅದಕ್ಕೆ ಸ್ವಲ್ಪ ಗೇರುಬೀಜ ಬೇಕಾಗಿತ್ತು. ಅದನ್ನ ನೆನೆ ಹಾಕಿದ್ದೇನೆ. ಹಾಗೆ ಸಂಜೆಯ ತಿಂಡಿಗೆ ಇವತ್ತು ಸ್ವಲ್ಪ ಸ್ನಾಕ್ಸ್ ಪ್ರಿಪೇರ್ ಮಾಡಬೇಕು. ಏನಂದ್ರೆ ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇವತ್ತು. ಅದಕ್ಕೆ ಸ್ವಲ್ಪ ಕಾರ್ನ್ ಇತ್ತು. ಇದನ್ನ ಬೆಳಗ್ಗೆ ನಾನು ಬಿಡಿಸಿ ಇಟ್ಟಿದ್ದೆ. ಹಾಗಾಗಿ ಇವಾಗ ಸುಲಭ ಆಗಿದೆ. ಅದನ್ನ ನಾನು ಕುಕ್ ಮಾಡೋದಕ್ಕೆ ಇಟ್ಟಿದ್ದೇನೆ. ಹಾಗೆ ಬೆಳಗ್ಗೆ ಸ್ವಲ್ಪ ಸಲಾಡ್ ಪ್ರಿಪೇರ್ ಮಾಡಿ ಅದರಲ್ಲಿ ಉಳಿದಂತಹ ಕೆಲವೊಂದು ತರಕಾರಿ ಮತ್ತೆ ಅಡುಗೆ ಮಾಡಿ ಉಳಿದಂತಹ ಕೆಲವೊಂದು ತರಕಾರಿ ಅದನ್ನ ಹಾಗೆ ಒಂದು ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಸಂಜೆ ಕೆಲವೊಮ್ಮೆ ನನಗೆ ಇಷ್ಟೊಂದು ಟೈಮ್ ಸಿಗೋದಿಲ್ಲ. ಅದಕ್ಕೆ ಬೆಳಗ್ಗೆನೆ ಹೆಚ್ಚಿನ ವಸ್ತುಗಳನ್ನ ರೆಡಿ ಮಾಡಿ ಇಟ್ಟಿರ್ತೇನೆ. ಸಂಜೆ ಜಸ್ಟ್ ಕಟ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೇನು ಬೇಕದನ್ನ ಹಾಕಿ ತಿಂದ್ರೆ ಸುಲಭ ಆಗತ್ತಂತ ಹೇಳಿ. ಕೆಲವೊಂದ್ಸಲ ಏನಾಗುತ್ತೆ ಆಯುಷ್ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಆ ತರ ಎಲ್ಲ ಇರುವಾಗ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ. ಈ ಸಲಾಡ್ ಪ್ರಿಪೇರ್ ಮಾಡೋದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ, ಉಪ್ಪು, ಪೆಪ್ಪರ್ ಪುಡಿ ಮತ್ತೆ ಸ್ವಲ್ಪ ಹುರಿಗಡಲೆ ಮತ್ತೆ ನಾನು ಏನು ಹಾಕಿದ್ದೇನೆ ಅಂದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ಅಷ್ಟೇ ಇವತ್ತು ಹಾಕಿದ್ದು. ಬೇರೆ ಏನು ಜಾಸ್ತಿ ಯೂಸ್ ಮಾಡ್ಲಿಲ್ಲ. ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಹೆಲ್ದಿ ಕೂಡ. ನಮ್ಗೆ ಫುಲ್ ಅಂತ ಕೂಡ ಅನ್ಸುತ್ತೆ. ಮತ್ತೆ ನಮ್ಮ ಬಾಡಿಗೆ ಬೇಕಾದಷ್ಟು ತರಕಾರಿಗಳು ಕೂಡ ಹೋದಾಗುತ್ತೆ ಒಂದು ಟೈಮ್ನ ಫುಡ್ ಅನ್ನ ಸಲಾಡ್ ತರ ತಿಂದ್ರೆ. ಇಲ್ಲಿ ನಾನು ಆವಾಗ್ಲೇ ಗ್ರೈಂಡ್ ಮಾಡಿ ಇಟ್ಟಿರುವಂತಹ ಮೊಸರು ಏನಿದೆ ಅದು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಆಗೋದಕ್ಕೆ ಇಟ್ಟಿದ್ದೆ. ಅದನ್ನ ಮತ್ತೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೆ ಮಿಕ್ಸಿ ಜಾರಿಂದ. ಅದರಿಂದ ಇವಾಗ ನಾನು ಬಟರ್ ಅನ್ನ ತೆಗೆದು ಸಪರೇಟ್ ಆಗಿ ಕೋಲ್ಡ್ ವಾಟರಿಗೆ ಹಾಕಿದ್ದೇನೆ. ನಾನು ಅವಾಗ ಗ್ರೈಂಡ್ ಮಾಡುವಾಗ ಕೂಡ ಐಸ್ ಕ್ಯೂಬ್ಸ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟು ಅದ್ರದ್ದು ಕೋಲ್ಡ್ ವಾಟರ್ ಏನು ಬಂದಿದೆ ನಮ್ಗೆ ಅದನ್ನು ನಾನು ಹಾಕಿ ಗ್ರೈಂಡ್ ಮಾಡಿರೋದು. ಇವಾಗ ಬಟರ್ ಅನ್ನ ತೆಗೆದು ಕೂಡ ಅಷ್ಟೇ ಕೋಲ್ಡ್ ವಾಟರಿಗೆ ಹಾಕಿದ್ದು. ಅದರಿಂದ ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಅವಾಗ ಅದ್ರಲ್ಲಿ ಇರುವಂತಹ ಹಾಲಿನ ಅಂಶ ಏನಾದ್ರೂ ಇದ್ರೆ ಸ್ವಲ್ಪ ಎಕ್ಸೆಸ್ ಇದ್ರೆ ಹೋಗುತ್ತೆ. ಮತ್ತೆ ನಾವು ಈ ತರ ಪ್ರಿಪೇರ್ ಮಾಡಿದ್ದು 100% ಬರೋದಿಲ್ಲ. ಯಾಕಂದ್ರೆ ನಾನು ಮೊದಲೆಲ್ಲ ಊರಲ್ಲೆಲ್ಲ ಪ್ರಿಪೇರ್ ಮಾಡೋದು ನೋಡ್ತಿದ್ದೆ. ಅವ್ರು ಮಾಡೋದು ತುಂಬಾ ಚೆನ್ನಾಗಿ ಬರ್ತಿತ್ತು. ನನಗೆ ಅಷ್ಟೊಂದು 100% ಪ್ರಿಪೇರ್ ಮಾಡೋದಕ್ಕೆ ನಿಜವಾಗಿಯೂ ಬರೋದಿಲ್ಲ. ಅಂಡ್ ಇದನ್ನ ಕೂಡ ನಾನು ರೀಸೆಂಟ್ ಆಗಿ ಕಲ್ತದ್ದು. ಬಟ್ ನನಗೆ ಅದರಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗಾಗಿ ನಾನು ಅದನ್ನ ಮತ್ತೆ ಮತ್ತೆ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನಾನು ಈ ತರ ಏನಾದ್ರೂ ಅಡುಗೆ ಮಾಡಿದಾಗ ಪಾತ್ರೆಗಳು ಏನಿರ್ತವೆ ಅದನ್ನ ಪ್ಯಾರಲಲ್ ಆಗಿ ವಾಶ್ ಮಾಡಿ ಇಟ್ಟಿರ್ತೇನೆ. ಮತ್ತೆ ನನಗೆ ಎಂಡಿಗೆ ಜಾಸ್ತಿ ಕೆಲಸ ಆಗೋದಿಲ್ಲ ಅಂತ ಹೇಳಿ. ಮತ್ತೆ ಜಾಸ್ತಿ ಪಾತ್ರೆ ಹಾಗೆ ರಾಶಿ ಹಾಕಿ ಹಾಕಿ ಇಟ್ರೆ ಕೊನೆಗೆ ಕಷ್ಟ ಆಗುತ್ತೆ. ಅಂಡ್ ಬೆಳಗ್ಗೆ ಇವತ್ತು ನಾನು ಒಂದು 3-4 ಬನಾನವನ್ನ ಕಟ್ ಮಾಡಿ ಅದನ್ನ ಫ್ರೀಜರ್ ಅಲ್ಲಿ ಇಟ್ಟಿದ್ದೆ. ನಾನು ಇದನ್ನ ಐಸ್ ಕ್ರೀಮ್ ಮಾಡೋದಕ್ಕೆ ಯೂಸ್ ಮಾಡ್ಲಿಕ್ಕಿದೆ. ಅದನ್ನ ಇವಾಗ ತೆಗೆದು ತಗೊಂಡ್ ಬರ್ತಾ ಇದ್ದೇನೆ. ಇದು ಒಂದು ಫ್ರೀಸ್ ಆಗೋದಕ್ಕೆ 6 ಗಂಟೆ ಆಗಿದೆ. 6-8 ಗಂಟೆ ತಗೊಂಡಿದೆ. ಅಷ್ಟು ಹೊತ್ತು ಇಟ್ಟಿದ್ದೇನೆ ಫ್ರೀಜರ್ ಅಲ್ಲಿ. ತುಂಬಾ ಚೆನ್ನಾಗಿ ಫ್ರೀಸ್ ಆಗಿದೆ. ಇವಾಗ ನಾನು ಆವಾಗಲೇ ಸೋಕ್ ಮಾಡಿ ಇಟ್ಟಿರುವಂತಹ ಕ್ಯಾಶ್ಯೂ ನಟ್ ಏನಿದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ. ನೆನೆ ಹಾಕ್ಲಿಕ್ಕೆ ಇಟ್ಟಂತಹ ನೀರನ್ನೇ ಹಾಕೊಳ್ತಾ ಇದ್ದೇನೆ. ಆಕ್ಚುಲಿ ಅದನ್ನ 1-2 ಬಾರಿ ವಾಶ್ ಮಾಡಿ ಮತ್ತೆ ಇಟ್ಟಿದ್ದೆ ನೀರು ಹಾಕಿ. ಹಾಗಾಗಿ ಆ ನೀರನ್ನ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದ್ರದ್ದು ಮಿಲ್ಕ್ ಏನ್ ಪ್ರಿಪೇರ್ ಆಗಿದೆ ಅದಕ್ಕೆ ಸ್ವಲ್ಪ ಕೋಕೋ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ. ಅದು 50 ಗ್ರಾಮ್ ಕೋಕೋ ಪೌಡರ್ ನಾನು ಹಾಕೊಂಡಿದ್ದು. ಅದನ್ನ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡೆ. ಆಕ್ಚುಲಿ ಈ ಗ್ರೈಂಡ್ ಮಾಡೋದು ಅಷ್ಟೊಂದು ಅಗತ್ಯ ಇರಲಿಲ್ಲ. ಆದ್ರೂ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ಆ ಗ್ರೈಂಡ್ ಮಾಡೋದು ಅಷ್ಟೊಂದು ಅಗತ್ಯ ಇರಲಿಲ್ಲ. ಬನಾನಾ ಆವಾಗಲೇ ಹಾಕಿ ಮತ್ತೆ ಒಟ್ಟಿಗೆ ಗ್ರೈಂಡ್ ಮಾಡಬಹುದಿತ್ತು. ಮತ್ತೆ ಏನ್ ಮಾಡ್ಬೇಕು, ಸ್ಪೂನ್ ಹಾಕಿ ಕಲ್ಸ್ಕೊಂಡು ಮತ್ತೆ ಮತ್ತೆ ಕಲಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಕಲಿಸ್ಕೊಂಡು ಆ ತರ ಗ್ರೈಂಡ್ ಮಾಡಬೇಕು. ಆವಾಗ ಚೆನ್ನಾಗಿ ಒಂದೇ ತರ ಗ್ರೈಂಡ್ ಆಗುತ್ತೆ. ಇಲ್ಲದಿದ್ರೆ ತಳದಲ್ಲಿ ಅಂಟ್ಕೊಂಡಿರುತ್ತೆ. ಮತ್ತೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿಯಿಂದ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಜರ್ ಅಲ್ಲಿ ಇಡಬೇಕು. ಇದು ನಾನು ಇವತ್ತಿಟ್ಟದ್ದು. ನೆಕ್ಸ್ಟ್ ಡೇ ನಾವು ತಿಂದದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅದನ್ನ ನಿಮ್ಗೆ ಶೇರ್ ಮಾಡ್ತೇನೆ. ಸ್ವೀಟಿಗೆ 1-4 ಖರ್ಜೂರ ಯೂಸ್ ಮಾಡಿದ್ದೆ. ಸಕ್ಕರೆ ಏನು ಹಾಕ್ಲಿಲ್ಲ. ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಆಡ್ ಮಾಡಿರುವಂತಹ ಸ್ವೀಟ್ ಸ್ವಲ್ಪ ಕಡಿಮೆನೇ ಆಗಿತ್ತು. ಆದ್ರೂ ಪರವಾಗಿಲ್ಲ. ಹಾಗೆ ತುಪ್ಪ ಕೂಡ ರೆಡಿ ಆಗಿದೆ. ಅದನ್ನ ಕೂಡ ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಇಷ್ಟೇ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.